ನೀನ್ಯಾಕೋ ಓಡ್ ಬಂದೆ? ನಾನು ನಾಗಿಣಿನ ಹಿಡಿದು ಕಟ್ಟಾಕಿದ್ದೀನಿ. ಏನ್ ಹೇಳ್ತಾ ಇದ್ದಾನೆ ಇವನು ನಾಗಿಣಿನ ಕಟ್ಟಾಕಿದ್ದಾನೆ ಅಂದ್ರೆ? ನೀವು ಬಂದಿರೋ ನಾಗಿಣಿ ಯಾರು? ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಏನೋ ತಪ್ಪು ನಡೆದಿದೆ ಅಂತ ಅನಿಸ್ತಾ ಇದೆ. ಇಲ್ಲ, ಯಾವ ತಪ್ಪು ನಡೆದಿಲ್ಲ. ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನಾನೇ ಸ್ವತಃ ನನ್ನ ಕೈಯಾರ ಅವನ್ನ ಬಂಧಿಸಿದ್ದೀನಿ. ಅವನಾ? ಹೌದು. ನಾಗಿಣಿ ಅಂದ್ರೆ ಹೆಣ್ಣು, ಗಂಡಲ್ಲ. ನೀವು ಹೇಳೋ ಹಾಗೆ 10 ನಕ್ಷತ್ರಗಳ ಶಕ್ತಿ ಇರುವವಳು ಯಾವ ರೂಪದಲ್ಲಿ ಬರ್ಬೋದಲ್ವಾ? ರೂಪಗಳನ್ನ ಬದಲಾಯಿಸಬಹುದು. ಬೇರೆಯವರ ರೂಪಗಳನ್ನ ಪಡ್ಕೊಳ್ಳೋದು ಇಚ್ಛಾಧಾರಿ ನಾಗಗಳಿಗೆ ನೀರು ಕುಡಿದಷ್ಟು ಸುಲಭ. ಹಾಗಂತ ನೀವೇ ಹೇಳಿದ್ರಲ್ಲ. ಇಲ್ಲ, ನೀವ್ ಏನೇ ಹೇಳಿದ್ರು ನಾಗಿಣಿನ ಬಂಧಿಸಿದ್ದೀನಿ ಅಂದ್ರೆ ನಾನ್ ನಂಬೋದಿಲ್ಲ. ನನ್ ಗಂಡ ಅಮೃತನ ಬಂಧಿಸಿರೋ ತರ ಇದೆ. ನಿಮ್ಮ ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ಇಲ್ಲಿ ಚರ್ಚೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಅಲ್ಲಿ ಹೋಗಿ ಖುದ್ದಾಗಿ ನೋಡಿದ್ರೆ ಪರಿಹಾರ ಆಗುತ್ತೆ. ಓ, ಇವ್ರು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಿ ಅಮೃತನ ಬಿಡಿಸ್ಬೇಕು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ ಬನ್ನಿ. ನಾನು ಮೊದಲು ಮನೆಗೆ ಹೋಗಿ ಅಮೃತಳನ್ನ ಬಿಡಿಸ್ಬೇಕು. ನಾಗಿನಿ ಅದ್ಯಾಗೋ ನಮ್ಮ ಮನೆ ಒಳಗಡೆ ಬಂದ್ಲು. ಬೇಟೆಗಾರನ ಹತ್ರ ಬಂದ್ರೆ ಅದನ್ನ ಮುಗಿಸೋದ್ ಬಿಟ್ಬಿಟ್ಟು ಅದ್ಯಾಕೆ ಬಂತು ಇದ್ಯಾಕೆ ಬಂತು ಅಂತ ಕೇಳ್ತಿರಲ್ಲ ಬಾವ. ಏನ್ ಮಾತಾಡ್ತಾ ಇದೀಯಾ? ಎಡಗಡೆ ಎದ್ದಿದ್ಯೇನೋ? ಇಲ್ಲ ಬಾವ, ನಾನು ಎಡಗಡೆ ಎದ್ರು ಬಲಗಡೆ ಎದ್ರು ನಂಗೆ ಬೆಂಡು ಬತ್ತಾಸು ಯಾರಾದ್ರು ಕೊಡ್ತಾನೆ ಇರ್ತಾರೆ. ನಿಮಗೆ ತಲೆ ನೆಟ್ಗಿದ್ಯಾ ಬಾವ? ಏನಂದ್ರೆ? ನಿಮ್ಗೆ ತಲೆ ನೆಟ್ಗೆ ಇದೆ, ನನಗೂ ತಲೆ ನೆಟ್ಗಾಯ್ತು. ಅಲ್ಲ ಬಾವ, ಅವತ್ತು ನಾಗಿಣಿ ಯಾಕೆ ತಪ್ಪಿಸ್ಕೊಂಡ್ಲು ಅಂತ ಹೊಡೆದ್ರಿ, ಈಗ ಮನೆಗೆ ಮತ್ತೆ ವಾಪಸ್ ಯಾಕೆ ಬಂದು ಅಂತ ಹೊಡಿತಾ ಇದ್ದೀರಾ? ಈ ಸಲ ತಪ್ಪಿಸ್ಕೊಳ್ಳಲ್ಲ ತಾನೇ ಅವಳು? ಸಾಧ್ಯನೇ ಇಲ್ಲ. ನಾನೇನು ಅಷ್ಟೊಂದು ಪೆದನ? ಅವಳನ್ನ ಹಗ್ಗ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಬಂದಿದ್ದೀನಿ. ಅವಳು ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ನೋಡಿ. ಅಯ್ಯೋ, ಅದಕ್ಕೆ ಬೇರೆ ಮನೇಲಿದ್ದಾರೆ, ಏನ್ ಮಾಡ್ಲಿ? ಎದ್ದೇಳೆ, ಮಾಡ್ತೀನಿ ನಿನ್ನ. ನಡಿಯೇ, ನಮ್ಮಣ್ಣನ ಮಾನ ಮರ್ಯಾದಿನ ಹರಾಜು ಮಾಡ್ಬಿಟ್ಟಿಯಲ್ಲೇ. ನಮ್ಮೂರಲ್ಲೇ ನಮ್ಮ ಮರ್ಯಾದಿನ ಮಣ್ಪಾಲ್ ಮಾಡ್ಬೇಕು ಅಂತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ಸೌಪರ್ಣಿಕ, ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದೀನಿ. ಅತ್ತಿಗೆ ಸ್ವಲ್ಪ ಸುಮ್ಮನೆ ಇರಿ. ಇಂಥವ್ರನ್ನ ಹೇಗ್ ವಿಚಾರಿಸ್ಬೇಕೋ ಹಾಗೆ ವಿಚಾರಿಸಿ ತಕ್ಕ ಶಾಸ್ತಿ ಮಾಡ್ಬೇಕು. ಸೌಪರ್ಣಿಕ, ಹುಚ್ಚು ಹಿಡ್ದಿದ್ಯಾ ನಿನಗೆ? ಹೌದು, ನನಗೆ ಹುಚ್ಚು ಹಿಡ್ದಿದೆ. ಯಾವತ್ತು ಪೂಜೆ ನಿಂತು ಆವತ್ತೇ ಅವನ್ನ ಕೊಚ್ಚಿ ಕೊಂದು ಹಾಕ್ಬೇಕಿತ್ತು.
ಸೌಪರ್ಣಿಕ, ನನ್ನ ಮಾತು ಕೇಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಅಣ್ಣ ನಿಂದು ನನ್ನ ಇಬ್ಬರನ್ನ ಸುಮ್ಮನೆ ಬಿಡಲ್ಲ. ಅತ್ತಿಗೆ, ಅಣ್ಣ ಹೇಗೂ ಇವಳನ್ನ ಬಲಿ ಕೊಡ್ಬೇಕು ಅಂತಾನೆ ಇರೋದು. ಅದ್ರ ಬದಲು ನಾನೇ ಬಲಿ ಕೊಡ್ತೀನಿ. ಇವಳು ನನ್ನ ಮಾತು ಕೇಳಲ್ಲ. ಹೊರಗಡೆ ಯಾರಾದ್ರೂ ಈ ತರ ನೋಡ್ತೀನಿ. ಎಲ್ಲಿ ಕಟ್ಟಾಕಿದ್ಯೋ? ನೀವು ನಾನು ಏನೇ ಹೇಳಿದ್ರು ಹೊಡಿತೀರಾ, ಏನು ಮಾಡಿದ್ರು ಬೈತೀರಾ. ಹೇ ಗೋವಿಂದ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಎಲ್ಲಿ ಕಟ್ಟಾಕಿದ್ದೆ ಅವಳನ್ನ? ರೂಮಲ್ಲಿ ಕಟ್ಟಾಕ್ಬಿಟ್ಟು ಅಕ್ಕನ ನೋಡ್ಕೊಳಕ್ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿ. ಹರಣಿ, ಯಾಕಿಷ್ಟು ಗಾಬರಿ ಆಗಿದೆಯಾ? ಏನಾಯ್ತು? ನಾಗಿಣಿ ನಾಗಿನಿ, ನಾಗಿನಿ ಏನಾಯ್ತು? ಅಯ್ಯೋ, ನಾಗಿಣಿನ ಸೌಪರ್ಣಿಕ ಕೊಲ್ಲೋದು ಕೊಟ್ಟಿದ್ದಾಳೆ. ಈಗ ನಾವು ತಡಿಲಿಲ್ಲ ಅಂದ್ರೆ ಅವಳು ನಾಗಿಣಿನ ಕೊಂದೇ ಬಿಡ್ತಾಳೆ. ಅಮೃತ, ಮೊದ್ಲಿನಿಂದ ತಪ್ಪಿಸ್ಕೊ. ಮುಂದೇನ್ ಮಾಡ್ಬೋದು ಅಂತ ಆಮೇಲೆ ಯೋಚನೆ ಮಾಡೋಣ. ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಜೊತೆ ಅರ್ಜುನ್ ಅವ್ರ ಪ್ರಾಣನೂ ಹೋಗುತ್ತೆ. ಸಹಸ್ರ ಕಾಳಗುರುಗಳ ಸಹಾಯ ಇಲ್ಲೇ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಗುರುಗಳೇ, ಗುರುಗಳೇ, ಗುರುಗಳೇ. ಮಗಳೇ, ಗುರುಗಳೇ, ಯಾಕಿಷ್ಟು ಆತಂಕದಲ್ಲಿದೆಯಾ? ಗುರುಗಳೇ, ನಾನು ಅರ್ಜುನ್ ಅವರು ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಅದರಿಂದ ನೀವೇ ನಮ್ಮನ್ನ ಕಾಪಾಡಬೇಕು. ನಾನಿರೋದೇ ನಿಮ್ಮ ರಕ್ಷಣೆಗಾಗಿ ಅಲ್ವಮ್ಮ. ಅಷ್ಟಕ್ಕೂ ನೀವಿರೋದಾದ್ರೂ ಎಲ್ಲಿ? ವಿಷ್ಣುಪುರದಲ್ಲಿ. ಏನ್ ಹೇಳ್ತಾ ಇದೀಯ ಮಗಳೇ ನೀನು? ಬೆಂಕಿಯಿಂದ ಗೊತ್ತಿದ್ದು ಅದರ ಜ್ವಾಲೆಯಲ್ಲಿ ಸಿಕ್ಕಾಕೊಳ್ಳೋ ಸಾಹಸ ಮಾಡಿದೀಯಾ? ನಾನು ಅಜ್ಜಿ ಎಷ್ಟು ಹೇಳಿದ್ರು ಸಹ ನಮ್ಮ ಮಾತನ್ನ ಅರ್ಜುನ್ ಅವ್ರು ಕೇಳದೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ರು. ಸರಿ, ಮೊದಲು ನೀನು ಮತ್ತೆ ಅರ್ಜುನ್ ಅಲ್ಲಿಂದ ಹೊರಗೆ ಬಂದ್ಬಿಡಿ. ಅರ್ಜುನ್ ಅವ್ರನ್ನ ಬಂಧಿಸಿದ್ದಾರೆ. ಹಾಗಾದ್ರೆ ನೀನು ಹೊರಗೆ ಬಂದ್ಬಿಡು. ಅರ್ಜುನನ್ನ ಹೇಗೆ ಕಾಪಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಗುರುಗಳೇ, ನಾನು ಸಹ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಹಾಗಂದ್ರೆ ಏನಮ್ಮ ಅರ್ಥ? ವಿಷ್ಣುಪುರದ ಸುತ್ತ ಕರಡ ಭಸ್ಮ ರೇಖೆ ಹಾಕಿದ್ದಾರೆ. ನಾಗಗಳು ಅದನ್ನ ದಾಟೋದಕ್ಕಾಗೋದಿಲ್ಲ. ಅದು ನಿಮಗೂ ಗೊತ್ತಲ್ವಾ ಗುರುಗಳೇ? ಅಯ್ಯೋ, ಎಂಥ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ಯಮ್ಮ ಅಮೃತ ನೀನು. ಅದಕ್ಕೆ ನನ್ನ ಸಹಾಯಕ್ಕೆ ನಿಮ್ಮನ್ನ ಕರೆದಿದ್ದು. ಮೊದಲು ನೀನು ಅಲ್ಲಿಂದ ಹೊರಗೆ ಬಂದ್ಬಿಡು. ಆಮೇಲೆ ಅರ್ಜುನನ್ನ ಕಾಪಾಡೋದಕ್ಕೆ ದಾರಿ ಹುಡ್ಕೋಣ. ಗುರುಗಳೇ, ನಾನು ಈ ವಿಷ್ಣುಪುರದ ಹೊರಗಡೆ ಬಂದ್ರೆ ಅದು ಅರ್ಜುನ್ ಅವ್ರ ಜೊತೆನೆ. ಇಲ್ಲ ಅಂದ್ರೆ ಅರ್ಜುನ್ ಅವ್ರ ಜೊತೆ ನನ್ನ ಪ್ರಾಣ ಇಲ್ಲೇ ಹೋಗ್ಲಿ. ಅಮೃತ, ಹಠ ಒಳ್ಳೇದಲ್ಲ. ಅರ್ಜುನ್ ಅವ್ರ ಮೇಲೆ ನನ್ನ ಪ್ರೀತಿ ಎಂತದ್ದು ಅನ್ನೋದು ನಿಮಗೂ ಗೊತ್ತು ತಾನೆ. ಅವ್ರನ್ನ ಬಿಟ್ಟು ನಾನೊಬ್ಳೆ ಹೇಗ್ ಬರ್ಲಿ? ಸರಿ, ನಾನು ನಿನ್ನ ಸಹಾಯಕ್ಕೆ ಬರ್ತೀನಿ. ಇರು.
ಎಂತ ಕೆಲಸ ಮಾಡ್ಬಿಟ್ರಿ? ಕೈಗೆ ಸಿಕ್ಕಿದವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಬಿಟ್ಟಿದ್ದೀರಾ? ಹೇಯ್, ಅವ್ನು ಕಟ್ಟಾಗ್ತಿದ್ದಾನೆ, ಮತ್ತೆ ಯಾಕೆ ಬಿಚ್ಚಕ್ ಹೋದೆ? ಅಣ್ಣ, ಆಗಿರೋದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗ್ಲಿಲ್ಲ. ಅವಳನ್ನ ನೋಡ್ತಿದ್ರೆ ಅವಮಾನದಿಂದ ಕುಂದೋಗಿರೋ ನಿನ್ ಮುಖನೇ ನನ್ನ ಕಣ್ಣಿಂದ ಬರ್ತಾ ಇತ್ತಣ್ಣ. ಹಾಗಂತ ಅನಾಹುತ ಮಾಡು ಅಂತ ಯಾರಾದ್ರೂ ಹೇಳಿದ್ರ? ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ ಮೇಲಿರೋ ಪ್ರೀತಿ ಗೌರವದಿಂದ. ನೋಡಮ್ಮ, ಯಾವುದು ಕೂಡ ಅತಿ ಆದ್ರೆ ವಿಷ ಆಗತ್ತೆ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನ್ ಮಾಡಿದ್ದು ಮಹಾಪರಾಧ ಅಂತನಾ? ಮಹಾ ಅಪರಾಧ ಅಲ್ದೆ ಇನ್ನೇನು? ಅಣ್ಣ, ನಿನ್ನಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಏನ್ ಮಾಡ್ತಾ ಇದೀಯಾ? ಬಿಡಣ, ನಾನು ಸಾಯ್ಬೇಕು. ಸಾಯೋ ತಪ್ಪು ಏನ್ ಮಾಡಿದೆ ಅನ್ಸೋದು? ನನ್ನಿಂದ ತಾನೇ ತಪ್ಪಾಗಿದ್ದು, ನನ್ನಿಂದ ತಾನೇ ನಿನಗೆ ಬೇಜಾರಾಗಿದ್ದು. ನನ್ಗೆ ಬೇಜಾರಾಯ್ತು ಅಂತ ಯಾರು ಹೇಳಿದ್ದು? ನೀನೇ ಹೇಳಿದೆ ಅಲ್ಲಣ್ಣ, ಮಹಾಪರಾಧ ಅಂತ. ಕೈಗೆ ಸಿಗ್ದ ನಾಗ್ನಿ ತಪ್ಪಿಸ್ಕೊಳ್ಳಲ್ಲ ಅಂತ ಬೇಜಾರಿಂದ ಹಾಗೆ ಹೇಳಿದೆ ಅಷ್ಟೇ. ನಿನ್ ಮೇಲೆ ಇವತ್ತಲ್ಲ, ಮುಂದೆ ಯಾವತ್ತೂ ಸಹ ಕೋಪ ಬರಲ್ಲ ತಂಗಿ. ನೀನ್ ಹೀಗೆಲ್ಲ ಮಾಡಿದ್ದು ನನ್ನ ಮೇಲಿನ ಪ್ರೀತಿಯಿಂದ ತಾನೆ. ಅದನ್ನ ನಾನು ಅರ್ಥ ಮಾಡ್ಕೊಳ್ಳದೆ ಈಗೆಲ್ಲ ನಿನ್ಗೆ ಅಂದ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಈ ರೀತಿ ಮಾಡಕ್ ಹೋಗ್ಬೇಡಮ್ಮ. ಸರಿ ಅಣ್ಣ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾಳು. ಇವ್ರ ಅಣ್ಣನ್ಗೆ ಚೆನ್ನಾಗಿ ಚಳ್ಳೆ ಅಂತ ತಿನ್ನಿಸ್ತಾ ಇದ್ದಾಳೆ. ನಾಗಗಳ ವಿಷಯದಲ್ಲಿ ಇಷ್ಟು ಬೇಜವಾಬ್ದಾರಿತನಾದ್ರೆ ಆಗೋದಿಲ್ಲ. ಅಷ್ಟಕ್ಕೂ ನಾಗಿಣಿ ಇಷ್ಟು ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದಾಳೆ ಅಂದ್ರೆ ನೀವು ಬಂಧನದಲ್ಲಿಟ್ಟಿರೋದು ಯಾರನ್ನ? ನಿಮ್ಮ ಕಡೆಯಿಂದ ಏನೋ ತಪ್ಪಾಗಿದೆ. ಅಕಸ್ಮಾತ್ ನಿಮ್ಮ ಬಂಧನದಲ್ಲಿರೋದು ಆ ನಾಗ ಅಲ್ಲ ಅನ್ನೋದಾದ್ರೆ ನಿಮ್ಮ ಪೂಜೆ ಆಗಲಿ ಹೋಮ ಆಗಲಿ ಪೂರ್ತಿ ಆಗೋದಿಲ್ಲ. ಹಾಗೆ ಅದನ್ನ ಬಲಿ ಕೊಡೋದಕ್ಕೂ ಆಗೋದಿಲ್ಲ. ಇಲ್ಲ, ಅದು ನಾಗನೇ. ಹಾಗಾದ್ರೆ ಇಲ್ಲಿ ಓಡಾಡ್ಕೊಂಡಿರೋದು ಯಾರು? ಯಾಕೆ ಸುಮ್ಮನಾಗೋದ್ರಿ? ಮಾತಾಡಿ. ನೀವು ಹಿಡಿದಿಟ್ಟಿರೋ ಆ ನಾಗನ ನಾನು ನೋಡ್ಬೇಕು. ಅಷ್ಟೇ ತಾನೆ? ಬನ್ನಿ ಹೋಗೋಣ. ಅಣ್ಣ, ನಾನು ನಿಮ್ ಜೊತೆ ಬರ್ತೀನಿ. ಇಲ್ಲಮ್ಮ, ಅಲ್ಲಿ ಬೇರೆ ಯಾರು ಬರೋ ಹಾಗಿಲ್ಲ. ಇಲ್ಲಿ ಏನೋ ತಪ್ಪಾಗಿರೋದು ನಿಜ. ಇಲ್ಲ, ನಮ್ಮಿಂದ ಯಾವ ತಪ್ಪು ಆಗಿಲ್ಲ. ನೋಡಿ, ನೀವು ನಾಗಿಣಿ ಅನ್ಕೊಂಡು ಯಾರನ್ನೋ ಬಂಧಿಸಿತೀರ ಅನ್ಸತ್ತೆ. ಅಪ್ಪಿ ತಪ್ಪಿ ಅಂತ ಚಾತುರ್ಯ ಆಗಿದ್ರೆ ಅದು ಇಡೀ ನಿಮ್ಮ ವಂಶನೇ ಕಾಡಿ ನಿರ್ವಂಶ ಮಾಡತ್ತೆ. ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀವು ಬಂಧಿಸಿರೋದು ಯಾರು ಅನ್ನೋದು ಗೊತ್ತಾಗ್ಬೇಕು.
ಇದೇನಾ ಗರುಡ ಭಸ್ಮದ ರೇಖೆ? ಏನಾಯ್ತು? ಯಾಕೆ ಹಾಗೆ ನಿಂತ್ಬಿಟ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ. ಈ ಸಲನೂ ನೀವು ಗರುಡ ಪೂಜೆನ ಮಾಡೋದಕ್ಕಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ಸಲ ಪೂಜೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ನೀವೇ ಆಶ್ವಾಸನೆ ನೀಡಿ ಈಗ ನೀವೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗಿದೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳಿ. ಹೇಳ್ತೀನಿ. ನೀವು ಹೇಳ್ದಾಗೆ ಈ ಸಲನು ಪೂಜೆ ನಿಂತ್ರೆ ನಮ್ಮ ಶತ್ರುಘ್ನ ಅವರು ತಮ್ಮ ಸರ್ವಸ್ವವನ್ನು ಕಳ್ಕೊಂಡ ಹಾಗೆ. ಇದು ಯಾವ ಶಕ್ತಿ ಇದು? ನನ್ನ ಶಕ್ತಿಗೂ ಈ ರೇಖೆನ ಅಳಿಸಕ್ಕಾಗ್ತಿಲ್ಲ ಅಂದ್ರೆ ಇನ್ನು ಯಾವ ಶಕ್ತಿ ಇದು? ಶಂಸು ಮಗಳೇ, ಯಾಕರುಗಳೇ? ನನ್ನಿಂದ ಈ ಭಸ್ಮದ ರೇಖೆಯನ್ನ ಅಳಿಸೋದಕ್ಕಾಗೋದಿಲ್ಲ.